ಎಲ್ಲರಿಗೂ ನಮಸ್ಕಾರ. ಟೆಕ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ಈಗಾಗಲೇ Xiaomi ಕಂಪನಿ Redmi Note 7 Pro ಫೋನ್ಗಳನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ಮಾರಾಟ ಮಾಡಿಬಿಟ್ಟು ಯಶಸ್ಸನ್ನು ಪಡ್ಕೊಂಡಿದೆ. ಅದರ ಬೆನ್ನಲ್ಲೇ ಸದ್ದಿಲ್ಲದಂತೆ Redmi Note 8 Pro ಅಂತಕ್ಕಂಥ ಒಂದು ಫೋನನ್ನು ಲಾಂಚ್ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ. ಗೆಳೆಯರೆ, ನಾವು ಈಗಾಗಲೇ ಒಂದು ಅಂತರ್ಜಾಲದ ಒಂದು ತಾಣಗಳಲ್ಲಿ ನೋಡಿರ್ತೀವಿ, ಒಂದಿಷ್ಟು ಫೋಟೋಸ್ಗಳು ಹರಿದಾಡ್ತಿವೆ ಅಥವಾ ಒಂದಿಷ್ಟು ನ್ಯೂಸ್ಗಳು ಹರಿದಾಡ್ತಿವೆ Redmi Note 8 Proನ ಬಗ್ಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು Redmi Note 8 Pro ಮೊಬೈಲ್ ಹೇಗಿದೆ, ಇದರಲ್ಲಿ ಅಂಥದ್ದೇನಿದೆ, ಸ್ಪೆಷಲ್ ಫೀಚರ್ಸ್ಗಳು ಏನೇನಿದೆ, ಇದರೊಂದು ಲಾಂಚ್ ಯಾವಾಗಿರ್ಬೋದು ಮತ್ತು ಇದರೊಂದು ಬೆಲೆ ಎಷ್ಟಿರ್ಬೋದು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವೀಡಿಯೋಸ್ಗಳನ್ನ ಹಾಕ್ದಾಗ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. Redmi Note 8 Pro ಅಂತಕ್ಕಂಥ ಮೊಬೈಲ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ತುಂಬ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿರುವಂಥದ್ದು. ಹಿಂಭಾಗದಲ್ಲಿ ಈ ರೀತಿಯಾಗಿ ಹಾಗೂ ಮುಂಭಾಗದಲ್ಲಿ ಡಿಸ್ಪ್ಲೇ ಈ ರೀತಿಯಾಗಿ ಕಾಣುತ್ತೆ. ನಂತರ ಇದರೊಂದು ಸೈಡ್ಸ್ಗಳನ್ನ, ಎಡ್ಜಸ್ಗಳನ್ನ 3D ಕರ್ವ್ಡ್ ಗ್ಲಾಸಸ್ನ ಮೂಲಕ ಮಾಡಿರುವಂಥದ್ದು. 3 ಬಣ್ಣಗಳಲ್ಲಿ ಲಭ್ಯವಿದೆ. ಒಂದು ಫಾರೆಸ್ಟ್ ಗ್ರೀನ್, ನಂತರ ಒಂದು ಮೆಟಲ್ ಗ್ರೇ ಹಾಗೂ ಪರ್ಲ್ ವೈಟ್ ಅಂತಕ್ಕಂಥ 3 ಆಕರ್ಷಕ ಬಣ್ಣಗಳಲ್ಲಿ ಇದು ಲಭ್ಯವಿದೆ. ಇದರ ನಂತರ ಇದರೊಂದು ಸ್ಕ್ರೀನ್ 6.53 ಇಂಚಿನ ಡಾಟ್ ಡ್ರಾಪ್ ಫುಲ್ HD ಡಿಸ್ಪ್ಲೇ ಹಾಗೂ ಕಾರ್ನಿಂಗ್ ಗೊರಿಯಾ ಗ್ಲಾಸ್ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಲಭ್ಯವಿದೆ. ಹಾಗೆ ಇದು ಸುಮಾರು 199.8 ಗ್ರಾಮ್ ಇದೆ, ಅಂದರೆ ಸ್ವಲ್ಪ ಲೈಟ್ ವೇಟ್ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ 4 ಕ್ಯಾಮ್ರಾ ಬರುವಂಥದ್ದು. 64 MP ಅಲ್ಟ್ರಾ ಹೈ ರೆಸಲ್ಯೂಷನ್ ವೈಡ್ ಕ್ಯಾಮ್ರಾ ಮತ್ತು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ. ಇದರ ನಂತರ 2 MP ಮ್ಯಾಕ್ರೋ ಕ್ಯಾಮ್ರಾ ಮತ್ತು 2 MP ಒಂದು ಡೆಪ್ತ್ ಸೆನ್ಸರ್ ಬ್ಲರ್ ಎಫೆಕ್ಟ್ಗೋಸ್ಕರ ಇರುವಂಥದ್ದು ಈ ಒಂದು ಕ್ಯಾಮ್ರಾ ಹಾಗೂ ಒಂದು ಫ್ಲ್ಯಾಶ್ ಲೈಟ್ ಇದೆ. ಇದು ವೈಡ್ ಆ್ಯಂಗಲ್ ಕ್ಯಾಮ್ರಾದಲ್ಲಿ ಈ ರೀತಿಯಾಗಿ ಒಂದು ಫೋಟೋ ಕಾಣುತ್ತೆ. ಸ್ಯಾಂಪಲ್ಸ್ಗಳನ್ನ ನೋಡ್ಬೋದು. ಇದರ ನಂತರ ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ಒಂದು ಫೋಟೋ. ಇದಾದ ನಂತರ ನಿಮಗೆ ಮ್ಯಾಕ್ರೋ ಲೆನ್ಸಲ್ಲಿ ತೆಗೆದಿರುವಂಥ ಒಂದು ಫೋಟೋಗಳು ಯಾವ ರೀತಿಯಾಗಿ ಕಾಣುತ್ತೆ ನೋಡ್ಬೋದು. 2 MP ಕ್ಯಾಮ್ರಾ ಇದು. ತುಂಬ ಆಕರ್ಷಕವಾಗಿ ಫೋಟೋಸ್ಗಳು ಬರುತ್ತೆ. ಹಾಗೆ ಮುಂಭಾಗದಲ್ಲಿ 20 MP ಸೆಲ್ಫಿ ಕ್ಯಾಮ್ರಾ ಇರುವಂಥದ್ದು ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ಆಟೋ ಇಂಟೆಲಿಜೆನ್ಸ್ ಮೂಲಕ ಇದನ್ನು ಕೂಡ ನೀವು ಬ್ಲರ್ ಎಫೆಕ್ಟ್ಗಳನ್ನ ಸೆಟ್ ಮಾಡ್ಬೋದು. ಹಾಗೆ ಕ್ಯಾಮ್ರಾದ ಒಂದು ಸಂಪೂರ್ಣ ಒಂದು ಡೀಟೇಲ್ಸನ್ನು ನೋಡೋದಾದರೆ ಹಿಂಬದಿಯ ಕ್ಯಾಮ್ರಾಗೆ ನಿಮಗಿಲ್ಲಿ 10x ಡಿಜಿಟಲ್ ಝೂಮನ್ನು ಇರುವಂಥದ್ದು ಹಾಗೂ ಫೋಟೋದ ಒಂದು ರೆಸಲ್ಯೂಷನ್ ಮತ್ತು ವಿಡಿಯೋ ರೆಸಲ್ಯೂಷನ್ನ ನೀವು ಇಲ್ಲಿ ನೋಡ್ಬೋದು. ಹಾಗೆ ಹಿಂಬದಿಯ ಕ್ಯಾಮ್ರಾದಲ್ಲಿ ಇಲ್ಲಿ ಕಾಣತಕ್ಕಂಥ ಎಲ್ಲ ರೀತಿಯಾದಂಥ ಮೋಡ್ಸ್ಗಳಲ್ಲಿ ನೀವು ಫೋಟೋಸ್ಗಳನ್ನು ತೊಗೋಬೋದು. ಇದಾದ ನಂತರ ಒಂದು ವಿಡಿಯೋದ ಒಂದು ಡೀಟೇಲ್ಸನ್ನು ನೋಡೋದಾದರೆ 4K ರೆಕಾರ್ಡಿಂಗನ್ನು ಮಾಡ್ಬೋದು. 4K ವಿಡಿಯೋನ 30 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ಹಾಗೂ HD ಮತ್ತು 720 ಪಿಕ್ಸಲ್ಸಲ್ಲೂ ಕೂಡ ನಾವು ವಿಡಿಯೋಸ್ಗಳನ್ನ ಮಾಡ್ಬೋದು. ಹಾಗೆ ವೈಡ್ ಆ್ಯಂಗಲನ್ನು ಕೂಡ ವಿಡಿಯೋಸ್ ಮಾಡ್ಬೋದು. ಹಾಗೆ ಸ್ಲೋ ಮೋಷನ್ನಲ್ಲಿ 1080 HDಯಲ್ಲಿ ಕೂಡ 120 ಫ್ರೇಮ್ಸ್ ಪರ್ ಸೆಕೆಂಡ್ ಹಾಗೂ 720 ಪಿಕ್ಸಲ್ಸ್ನಲ್ಲೂ ಕೂಡ ನಾವು ಒಂದು ಸ್ಲೋ ಮೋಷನ್ ವಿಡಿಯೋನ ಮಾಡ್ಬೋದು. ಹಾಗೆ ಇದರ ಒಂದು ಪ್ರೊಸೆಸರ್ನ ವಿಷಯಕ್ಕೆ ಬಂದರೆ ಇದರಲ್ಲಿ MediaTekನ Helio G90T ಅಂತಕ್ಕಂಥ ಆಕ್ಟಾಕೋರ್ ಗೇಮಿಂಗ್ ಪ್ರೊಸೆಸರ್ನ ಹೊಂದಿರುವಂಥದ್ದು. ಫುಲ್ ಹೈ ಸ್ಪೀಡಾಗಿ ಕೆಲಸ ಮಾಡುತ್ತೆ. ಇದನ್ನು ಸ್ನ್ಯಾಪ್ಡ್ರ್ಯಾಗನ್ ಜೊತೆ ಕಂಪೇರ್ ಮಾಡಿದ್ದಾರೆ. ಗೇಮಿಂಗ್ಗೋಸ್ಕರನೇ ಮಾಡಿರ್ತಕ್ಕಂಥ ಒಂದು ಮೊಬೈಲ್ ಅಂತಲೇ ಹೇಳ್ಬೋದು. ಹಾಗೆ ಇದರೊಂದು ಚಾರ್ಜಿಂಗ್ನ ವಿಷಯಕ್ಕೆ ಬಂದರೆ 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ USB Type-C ಇರ್ತಕ್ಕಂಥದ್ದು. 4500 mAhನ ಬ್ಯಾಟ್ರಿ ಇದರಲ್ಲಿ ಇರುವಂಥದ್ದು. ಹಾಗೆ ಇದರಲ್ಲಿ ಲಿಕ್ವಿಡ್ ಕೂಲ್ ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಿರುವಂಥದ್ದು. ಇದು ಸುಮಾರು 4 ರಿಂದ 6 ಡಿಗ್ರಿಯಷ್ಟು ಮೊಬೈಲನ್ನು ಕೂಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನೋಟ್ ಸೀರೀಸ್ನಲ್ಲೇ ಮೊದಲ ಬಾರಿಗೆ NFC ಅಂತಕ್ಕಂಥ ಒಂದು ಫೀಚರ್ನ ಅಳವಡಿಕೆ ಮಾಡಿರುವಂಥದ್ದು. ಇದರ ಮೂಲಕ ಭಾಳಷ್ಟು ಒಂದು ಕೆಲಸಗಳನ್ನ ಮಾಡ್ಬೋದು. ಇದಕ್ಕೆ ಗೂಗಲ್ ಪೇ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನುಳಿದಂತೆ ಇದರಲ್ಲಿರ್ತಕ್ಕಂಥ ಫೀಚರ್ಸ್ಗಳನ್ನ ನೋಡ್ಬೋದು. ಆಡಿಯೋದಲ್ಲಿ ಇದರೊಂದು ಔಟ್ಪುಟ್ ಆಗಿರ್ಬೋದು ಅಥವಾ ಹೆಡ್ಫೋನ್ ಜಾಕ್ 3.5mm ಹೆಡ್ಫೋನ್ ಜಾಕ್ ಇರುವಂಥದ್ದು. ಹಾಗೆ ಮಲ್ಟಿಮೀಡಿಯಾದಲ್ಲಿ ಎಲ್ಲ ರೀತಿಯಾದಂಥ ಒಂದು ಫಾರ್ಮ್ಯಾಟ್ಗಳಲ್ಲೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಸೆನ್ಸರ್ಗಳು ನೋಡ್ಬೋದು. ಡಿಸ್ಟೆನ್ಸ್ ಸೆನ್ಸರು, IR ಬ್ಲಾಸ್ಟರು, ಫಿಂಗರ್ ಪ್ರಿಂಟ್ ಸೆನ್ಸರು, ವೈಬ್ರೇಷನ್ ಮೋಡ್ ಎಲ್ಲ ಇರುವಂಥದ್ದು. ಹಾಗೆ ಒಂದು ಪ್ಯಾಕೇಜ್ನಲ್ಲಿ ನಿಮಗೊಂದು ಮೊಬೈಲ್ ಪವರ್ ಅಡಾಪ್ಟರ್, ಮತ್ತೊಂದು USB Type-C ಕೇಬಲ್ ಮತ್ತು ಸಿಮ್ ಕಾರ್ಡ್ ಎಜೆಕ್ಟರ್, ಯೂಸರ್ ಗೈಡ್ ಮತ್ತು ವ್ಯಾರಂಟಿ ಕಾರ್ಡ್ ಇದೆಲ್ಲದರ ಜೊತೆಗೆ ಸಿಗ್ತಾ ಇದೆ. ಗೆಳೆಯರು, ಇಷ್ಟೊತ್ತು ನಾವು ಈ ಒಂದು ಫೋನಲ್ಲಿರ್ತಕ್ಕಂಥ ಒಂದು ಫೀಚರ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಇದರೊಂದು ಬೆಲೆಯ ವಿಚಾರಕ್ಕೆ ಬಂದರೆ ಗೆಳೆಯರು, ಇದರೊಂದು ಬೆಲೆ ಜಾಸ್ತಿ ಇರಲ್ಲ. ಒಂದು ಬಜೆಟ್ ರೇಂಜ್ನಲ್ಲಿ ಈ ಒಂದು ಫೋನನ್ನು ಲಾಂಚ್ ಮಾಡ್ತಾ ಇರ್ತಾರೆ. ಸುಮಾರು 13 ರಿಂದ 18,000 ಒಳಗಾಗಿ ಈ ಒಂದು ಫೋನ್ ಬರುವ ಎಲ್ಲ ಒಂದು ನಿರೀಕ್ಷೆಗಳಿವೆ. ಯಾಕಂದರೆ 18,000ಕ್ಕಿಂತ ಇನ್ನೂ ಜಾಸ್ತಿ ಆದರೆ ಅಲ್ಲಿ ನಿಮಗೆ ಪೋಕೋ ಆಗಿರ್ಬೋದು ಅಥವಾ Redmi K20 ಆಗಿರ್ಬೋದು, ಈ ಒಂದು ಫೋನ್ಗಳು ಅಲ್ಲಿ ನಿಮಗೆ ಸಿಗುತ್ತೆ. 13ಕ್ಕಿಂತ ಕಡಿಮೆಯಲ್ಲಿ ನಿಮಗೆ 6 Pro 7 Pro ಇವೆಲ್ಲ ಸಿಗ್ತಾ ಇದೆ. ಅಂದರೆ ಈ ಒಂದು 8 Proನ ಒಂದು 13 ರಿಂದ 18,000 ರೂಪಾಯಿ ರೇಂಜಲ್ಲಿ. ಮೊದಲಿಗೆ ಇದರ ಒಂದು 6GB ಮತ್ತು 64GB ಒಂದು ವೇರಿಯಂಟ್ 14 ರಿಂದ 15,000 ರೂಪಾಯಿ ರೇಂಜ್ ಇದರೊಳಗೆ, ಮತ್ತು 6GB ಮತ್ತು 128GB ಒಂದು ವೇರಿಯಂಟ್ ಸುಮಾರು 17,000 ರೂಪಾಯಿ ರೇಂಜಲ್ಲಿ ಬರುವಂಥ ಎಲ್ಲ ಒಂದು ಸಾಧ್ಯತೆಗಳಿವೆ. ಹಾಗೆ ಇದರೊಂದು ಲಾಂಚ್ನ ವಿಷಯಕ್ಕೆ ಬಂದರೆ ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಲಾಂಚ್ ಮಾಡ್ಬೋದು. ಈಗಾಗಲೇ ಫ್ಲಿಪ್ಕಾರ್ಟ್ 6 Pro 7 Pro ಇದನ್ನು ಲಾಂಚ್ ಮಾಡಿದೆ. 8 Proನೂ ಕೂಡ ಇಲ್ಲೇ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಇಲ್ಲಾಂದರೆ ಅಮೆಝಾನಲ್ಲೂ ಕೂಡ ಆಗ್ಬೋದು. ಅಷ್ಟೇ ಅಲ್ಲದೆ ಇದರೊಂದು ದಿನಾಂಕ, ಇದು ಯಾವಾಗ ಲಾಂಚ್ ಆಗುತ್ತೆ ಅಂತ ಕೇಳೋದಾದರೆ ಈ ಒಂದು ಭಾಳಷ್ಟು ಮೂಲಗಳ ಪ್ರಕಾರ ಈ ತಿಂಗಳ ಒಂದು ಕೊನೆಯಲ್ಲಿ, ಅಂದರೆ ಒಂದು ದೀಪಾವಳಿ ಟೈಮಲ್ಲಿ ಅಥವಾ ಮುಂದಿನ ತಿಂಗಳು, ಈ ಒಂದು ತಿಂಗಳ ಒಂದು ಅವಧಿಯ ಒಳಗೆ
ಇದು ಲಾಂಚ್ ಆಗುವ ಎಲ್ಲ ಸಾಧ್ಯತೆಗಳಿವೆ. ಈಗಾಗಲೇ ಚೈನಾ ದೇಶದಲ್ಲಿ ಈ ಒಂದು ಫೋನ್ ಲಾಂಚ್ ಆಗಿದೆ. ನೀವು ಅದರ ಎಲ್ಲ ಒಂದು ಡೀಟೇಲ್ಸನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲೋಗ್ಬಿಟ್ಟು ನೀವು ಅದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಬೋದು. ಹಾಗೆ ಒಂದು ಫೋನ್ ಲಾಂಚ್ ಆದ ನಂತರ ಇದರೊಂದು ಫಸ್ಟ್ ಲುಕ್ ಆಗಿರ್ಬೋದು ಅಥವಾ ಹ್ಯಾಂಡ್ಸ್ ಆನ್ ರಿವ್ಯೂ ಆಗಿರ್ಬೋದು, ಇದನ್ನು ಸಾಧ್ಯವಾದರೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ನಾನು ಇನ್ನೂ ಹೆಚ್ಚು ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋಸ್ಗಳನ್ನ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ.